ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಈಗ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತೆ. ಒಂದೆಡೆ ಅಧಿವೇಶನ ನಡೀತಾ ಇದ್ರೆ ಮತ್ತೊಂದೆಡೆ ನಾಡದ್ರೋಹಿಗಳು ಮತ್ತೆ ಬಾಲ ಬಿಚ್ಚುತ್ತಿದ್ದಾರೆ. ಎಂಇಎಸ್ ಶಿವಸೇನೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ನಿಗಿ ನಿಗಿ ಅಂತಿವೆ. ಅಧಿವೇಶನ ದಿನವೇ ನಾಡದ್ರೋಹಿ ಎಂಇಎಸ್ ಮತ್ತು ಶಿವಸೇನೆ ಪುಂಡಾಟ. ಮಹಾ ಮೇಳಾವ್ಗೆ ಸಜ್ಜಾಗಿದ್ದ ಕಿಡಿಗೇಡಿಗಳಿಗೆ ಪೊಲೀಸರು ಶಾಕ್. ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಬೀಡು ಬಿಟ್ಟಿದೆ. ವಿಧಾನಮಂಡಲ ಅಧಿವೇಶನ ಕಾವು ಪಡೆದುಕೊಂಡಿದೆ. ಆಡಳಿತ ವಿಪಕ್ಷಗಳ ನಡುವೆ ಕದನ ಏರ್ಪಟ್ಟಿದೆ. ಇದರ ನಡುವೆ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಮತ್ತು ಶಿವಸೇನೆ ಪುಂಡಾಟಿಕೆ ಮೆರೆದಿದ್ರು. ಅಧಿವೇಶನಕ್ಕೆ ವಿರುದ್ಧವಾಗಿ ಮಹಾ ಮೇಳಾವ್ಗೆ ಮುಂದಾಗಿದ್ರು. ವ್ಯಾಕ್ಸಿನ್ ಡಿಪೋ ಬಳಿಯೇ ಎಂಇಎಸ್ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕನ್ನಡ ನೆಲದಲ್ಲಿ ನಾಡದ್ರೋಹಿ ಘೋಷಣೆ ಕೂಗಿದ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕುಂದಾನಗರಿ ಬೂದಿ ಮುಚ್ಚಿದ ಕೆಂಡವಾಗಿದೆ. ಎಂಇಎಸ್ ಪುಂಡಾಟಿಕೆಗೆ ಕರವೇ ಕಾರ್ಯಕರ್ತರು ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಎಂಇಎಸ್ ಆಯೋಜಿಸಬೇಕಿದ್ದ ವ್ಯಾಕ್ಸಿನ್ ಡಿಪೋದತ್ತ ನುಗ್ಗಲು ಯತ್ನಿಸಿದ್ರು. ಪೊಲೀಸರು ಕರವೇ ಕಾರ್ಯಕರ್ತರನ್ನ ತಡೆದಿದ್ರು. ಇದರಿಂದ ಆಕ್ರೋಶಗೊಂಡ ಕನ್ನಡದ ಮಕ್ಕಳು ರಸ್ತೆಯಲ್ಲಿ ಮಲಗಿ ಕಿಚ್ಚು ಕಾರಿದ್ರು. ಎಂಇಎಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿದ್ರು. ಇನ್ನು ಮಹಾರಾಷ್ಟ್ರದ ಶಿವಸೇನೆ ಪುಂಡರಿಗೂ ಉರಿಬಿದ್ದಿದೆ. ಕೊಲ್ಲಾಪುರದಲ್ಲಿ ರಾಜ್ಯದ ಸರ್ಕಾರಿ ಬಸ್ಗಳನ್ನ ತಡೆದಿದ್ದಾರೆ. ಜೈ ಮಹಾರಾಷ್ಟ್ರ ಅಂತ ಸ್ಟಿಕ್ಕರ್ ಅಂಟಿಸಿ ಗೂಂಡಾ ವರ್ತನೆ ತೋರಿದ್ದಾರೆ. ಇದಕ್ಕೆ ಟಕ್ಕರ್ ಕೊಟ್ಟ ಕರವೇ ಕಾರ್ಯಕರ್ತರು ಮಹಾರಾಷ್ಟ್ರ ಬಸ್ಗಳನ್ನ ಅಡ್ಡಗಟ್ಟಿ ಜೈ ಕರ್ನಾಟಕ ಅಂತ ಬರೆದಿದ್ದಾರೆ. ನಿಪ್ಪಾಣಿಯಲ್ಲಿ ಮಹಾರಾಷ್ಟ್ರ, ಪುಣೆ, ಮುಂಬೈ ಸೇರಿದಂತೆ ಹಲವೆಡೆ ರಾಜ್ಯದ ಬಸ್ ಸಂಚಾರ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಪ್ರಯಾಣಿಕರು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಎಂಇಎಸ್ ವಿರುದ್ಧ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬೆಳಗಾವಿ ಅಧಿವೇಶನದಲ್ಲಿ ಎಂಇಎಸ್ ಅನ್ನ ಬ್ಯಾನ್ ಮಾಡಲು ಆಗ್ರಹಿಸಿದ್ರು. ಬೆಳಗಾವಿ ವಿಭಜನೆ ಆಗಲೇಬಾರದು. ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದಲ್ಲಿ ಯಾಕಿರಬೇಕು? ಈ ಕಿವಿ ಇಲ್ಲದ ಸರ್ಕಾರಕ್ಕೆ, ಬಾಯಿಲ್ಲದ ಶಾಸಕರಿಗೆ, ಶಕ್ತಿ ಇಲ್ಲದ ಜನರಿಗೆ ಶಕ್ತಿ ತುಂಬೋಕ್ಕೋಸ್ಕರವಾಗಿ ನಾನೇ ಹೋಗ್ತೀನಿ. ವಿಧಾನಸೌಧದ ಮುಂದೆ ಏಕಾಂಗಿ ಸತ್ಯಾಗ್ರಹ ಎಂಇಎಸ್ ಸಂಪೂರ್ಣ ರದ್ದು ಮಾಡಬೇಕು. ಎಂಇಎಸ್ ನಿಷೇಧ ಮಾಡಬೇಕು. ಇಂದು ಸುವರ್ಣ ಗಾರ್ಡನ್, ಓಲ್ಡ್ ಪಿಬಿ ರಸ್ತೆ ಬಳಿಯ 2 ಕಡೆ ಪ್ರತಿಭಟನೆಗೆ ಬಿಜೆಪಿ ಸೇರಿದಂತೆ ವಿವಿಧ ಕಡೆ ಪ್ರತಿಭಟನೆ ನಡೆಯಲಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ರೈತ ಸಂಘಟನೆ ಹೋರಾಟ ಸೇರಿದಂತೆ 12ಕ್ಕೂ ಅಧಿಕ ಪ್ರತಿಭಟನೆ ನಡೆಯಲಿದೆ. 6,000 ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಅಶೋಕ್, ರವಿ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.